ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಇವತ್ತು ನಮ್ಮ RCB ಮೂರನೇ ಮ್ಯಾಚು ಅದು ಯಾವ ಜೋಡೆ ಅಂದರೆ ಮೈಟಿ ಟೀಮ್ ಗುಜರಾತ್ ಜೈಂಟ್ಸ್ ಅವ್ರ ಜೋಡೆ. ಗುಜರಾತ್ ಜೈಂಟ್ಸು ನಮ್ಮ RCB ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ಹಳಿ RCB ಪ್ಲೇಯರ್ಸ್ಗಳೆಲ್ಲ ಅಲ್ಲೇ ಅದಾರು. ಕನಿಕಾ ಅಹುಜಾ, ರೇಣುಕಾ ಸಿಂಗ್ ಠಾಕೂರು ಮತ್ತು ಸೋಫಿ ಡಿವೈನ್, ಅರ್ಧಕರ RCB ಪ್ಲೇಯರ್ಸ್ ಎಲ್ಲ ಗುಜರಾತ್ ಜೈಂಟ್ಸ್ನಾಗ ಅದಾರು. ಸೊ ಅದಕ್ಕೆ ಇದು RCB ವರ್ಸಸ್ RCB ಅಂತ ಹೇಳ್ಬೇಕು ನಾವು. ಸೊ ಅದೇ ಥರ ಇವತ್ತು ಮ್ಯಾಚ್ ಇರುತ್ತೆ. ಸೊ ಇವತ್ತಿನ ಮ್ಯಾಚ್ ಎಲ್ಲಿ ಇಡತ್ತೆ ನಿಮ್ಗೆ ಆ್ಯಸ್ ಇಟ್ ಇಸ್ ಗೊತ್ತಿದ್ದಂಗೆ DY ಪಾಟೀಲ್ ಸ್ಟೇಡಿಯಮ್ದಾಗ ಒಂದು ಲೆಗ್ ಪೂರ DY ಪಾಟೀಲ್ ಸ್ಟೇಡಿಯಮ್ದಾಗ ಇರುತ್ತೆ. ಸೊ ಅದಕ್ಕೆ ಇವತ್ತಿನ ಮ್ಯಾಚು DY ಪಾಟೀಲ್ ಸ್ಟೇಡಿಯಮ್ದಾಗ ಇರುತ್ತೆ. ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಪಿಚ್ ರಿಪೋರ್ಟ್ ಬಂದ್ರೆ DY ಪಾಟೀಲ್ ಸ್ಟೇಡಿಯಮ್ದಾಗ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಸ್ಪಿನ್ನಿಗೆ ಹೆಲ್ಪ್ ಆಕೈತಿ. ಎಸ್ಪೆಷಲಿ WPL 2026ದಾಗ ಏನೈತಿ ಸ್ಪಿನ್ನಿಗೆ ಹೆಚ್ಚು ಅಸಿಸ್ಟ್ ಕೊಡ್ಲತ್ತಿ ಈ ಪಿಚ್ ಅಂತರು. ಇಲ್ಲಿ ನೋಡ್ರಿ ಅವರೇಜ್ ಇನ್ನಿಂಗ್ಸ್ ಸ್ಕೋರ್ ನೋಡ್ರಿ ಹೆಚ್ಚಾನ್ಸ್ ಮ್ಯಾಚ್ ಅಲ್ಲ 160. ಇಲ್ಲಿ ಹೆಚ್ಚಾನ್ಸ್ ಮ್ಯಾಚ್ ಅಲ್ಲ 160 ಮೇಲೆ ಹೋಗ್ಯಾವ ಹೆಚ್ಚಾನ್ಸ. ಒಂದೆರಡು ಮ್ಯಾಚ್ ಐತಿ 200 ಮತ್ತು 190 170 ಹಿಂಗೆ ಹೋಗ್ಯಾವ. ಸೊ ಅದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ಇಲ್ಲಿ ನಾವು ಏನು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 150 to 160 170 ಇಟ್ಟೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಲ್ಲ ಈ ಪಿಚ್ನಾಗ. ಇದು ಪಿಚ್ ರಿಪೋರ್ಟ್ ಆದ್ರೆ ಇಲ್ಲಿ ಗೊತ್ತಿದ್ದಂಗೆ ನಿಮಗೆ ಟಾಸ್ ಗೆದ್ರೆ ಸೀದಾ ಬಾಲಿಂಗ್ ತೊಗೋತಾರೆ. ಎದಕ್ಕಾರ ಇಲ್ಲಿ ಒಂಥರ ಪ್ರತೀತಿ ಒಂಥರ ರೂಢಿ ಆದಂಗೆ ಐತೆ. ಅದಕ್ಕೆ ಟಾಸ್ ಗೆದ್ರೆ ಫಸ್ಟ್ ಬಾಲಿಂಗ್ ತೊಗೋದು ಎಲ್ಲ ಕಡೆ ಈಗೆಲ್ಲ ಸಿಸ್ಟಮ್ ಆದಂಗೆ ಐತದ. ಸೊ ಅದಕ್ಕೆ ಇವತ್ತಿನ ಯಾರು ಟಾಸ್ ಗೆದ್ರು ಫಸ್ಟ್ ಬಾಲಿಂಗ ತೊಗೋತಾರೋ. ಇನ್ನು ಇವ್ರು ಹೆಡ್ ಟು ಹೆಡ್ ಬಂದ್ರೆ ಇನ್ನು ಗುಜರಾತ್ ಜೈಂಟ್ಸು ಅಥವಾ RCB ಅಂತ ಎರಡು ಥರ ಹೆಡ್ ಟು ಹೆಡ್ ಬಂದರೆ ಎರಡು ಟೀಮಿನ ಕಡೆ ನಮ್ಮ RCB ಮೇಲ್ಗೆ ಐತೆ ಹೇಳ್ಬೇಕು ಈ ಹೆಡ್ ಟು ಹೆಡ್ ಒಳಗೆ. ಯಾಕಂದ್ರೆ ಸೀಸನ್ 1 ಡಾಮಿನೇಟ್ ಮಾಡ್ಕೊಂಬಂದಾರೆ. ಸೀಸನ್ 1 ಡಾಮಿನೇಟ್ ಮಾಡ್ಕೊಂಬಂದಾರೆ ನಮ್ಮ RCB ಅವರು. ನೀವು ಸೋಪಿ ಡಿವೈನ್ ನಮ್ಮ RCB 99 ಹೊಡಿದ್ದು ಗುಜರಾತ್ ಅವ್ರ ಮೇಲೆ. ನೆಕ್ಸ್ಟ್ ಹಂಗೆ ಮುಂದೆ ಹಾಕೋದು ಬಂದು ಹಂಗೆ ನಮ್ಮ RCB ಹೆವಿ ಡಾಮಿನೇಷನ್ ತೋರಿಸ್ತಿ. ಅಲ್ಲಿ ಇಲ್ಲಿ ಮ್ಯಾಚ್ ಅಟ್ಟ ಗುಜರಾತ್ ಅವ್ರಿಗೆ ಇದ್ದಾರೆ. ಸೊ ಇವತ್ತು ಆ ಡಾಮಿನೇಷನ್ ಮತ್ತೆ ಕಂಟಿನ್ಯೂ ಮಾಡ್ತಾರೆ ನಮ್ಮ RCB ಅವ್ರು ನಾ ಅನ್ಕೋತೀನಿ. ಸೊ ನೋಡಿ ಏನೇನಾಗೈತಿ ಇವತ್ತಿನ ಮ್ಯಾಚ್ನ ಐತಿ. ಇವತ್ತಿನ ಮ್ಯಾಚ್ನ ಕಡೆ ಒಂದು ಸ್ವಲ್ಪ ಅಪ್ಡೇಟ್ಸ್ ಏನಾರ ಅಂದ್ರೆ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಇವತ್ತು ನಾನು ಅನ್ಕೋತೀನಿ ಇವತ್ತಿನ ಮ್ಯಾಚ್ನಾಗ ಒಂದು ಯಾವುದ್ರ ಚೇಂಜ್ ಬರಬೇಕು ಅಂತ ನಾನು ಅನ್ಕೋತೀನಿ. ಅದಕ್ಕಾರ ನೀವು ನೋಡಿರಿ ಲಿನ್ಸನ್ ಸ್ಮಿತ್ 2 ಮ್ಯಾಚ್ ಅವಕಾಶ ಕೊಟ್ಟರು. 2 ಮ್ಯಾಚ್ನ ಎಕ್ಸ್ಪೀರಿಯನ್ಸ್ ಅವರು ವಿತ್ ವಿಕೆಟ್ ಅಂತೂ ಬರ್ಲತ್ತಿಲ್ಲ. ಸೊ ಅದಕ್ಕೆ ಲಿನ್ಸನ್ ಸ್ಮಿತ್ ಅವ್ರು ತೆಗೆದು ಬೇರೆ ಬಾಲರ್ನ ಇತ್ಲಕ್ಕಾರ ನಮ್ಮ ಜಾರ್ಜಿಯಾ ವಾಲ್ ಅವ್ರು ಕರ್ಕೊಂಬಂದ್ರೆ ಜಾರ್ಜಿಯಾ ವಾಲ್ ಏನು ಬೇಡ ಓಪನರ್ ಹೆಂಗಿದ್ರು ಇದಾಗೈತಿ. ಒಂದು ವೇಳೆ ಲಿನ್ಸನ್ ಸ್ಮಿತ್ ಅವ್ರು ಬರಲಿ ಬೇರೆ ಯಾರನ್ನಾರು ಉಪಯೋಗ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ಸೊ ನೋಡೋ ಮ್ಯಾಚ್ನಾಗ ಏನು ಮಾಡ್ತಾರೆ ನಮ್ಮ RCB ಮ್ಯಾನೇಜ್ಮೆಂಟ್ ಮತ್ತೊಳ್ಳೆ ಲಿನ್ಸನ್ ಸ್ಮಿತ್ ಕಡೆ ಹೋಗ್ತಾರೋ ಅಥವಾ ಬೇರೆ ಪ್ಲೇಯರ್ನ ಕರ್ಕೊಂಬರ್ತಾರೋ ಓವರ್ಸೀಸ್ ಪ್ಲೇಯರ್ಗಳು ಅಂತೇಳಿ ಕರ್ಕೊಂಬಂದ್ರೆ ಆ್ಯಸ್ ಆಲ್ರೌಂಡ್ರಾಗೆ ಕರ್ಕೊಂಬರ್ಬೇಕು. ನನ್ನ ಪ್ರಕಾರ ಇವರು ಬಲಗೈ ಲೆಗ್ ಸ್ಪಿನ್ನರ್ ಏನಾರ ಕರ್ಕೊಂಬಂದ್ರೆ ಭಾಳ ಚಲೋ ಆಗಿರ್ತದೆ. ಬಲಗೈ ಲೆಗ್ ಸ್ಪಿನ್ನರೇ ಆಫ್ ಸ್ಪಿನ್ನರ್ ಅದ ನಮ್ಮ ಕಡೆ. ಬಲಗೈ ಲೆಗ್ ಸ್ಪಿನ್ನರ್ ತಂದ್ರೆ ಮಸ್ತಾಗಿರ್ತದೆ ನಾನು ಅನ್ಕೋತೀನಿ. ಸೊ ನೋಡಿ ಏನು ಮಾಡ್ತಾರೆ ನಮ್ಮ RCB ಬರುತ್ತೆ ಇನ್ನೊಂದು ಇದಾಗಿಂದ ಇನ್ನು ಪ್ಲೇಯಿಂಗ್ ಇಲೆವನ್ ಅಂದ್ರೆ ಅಪ್ಡೇಟ್ ಆಗಿಂದ ನೆಕ್ಸ್ಟ್ ನಮ್ಮ RCB ಪ್ಲೇಯಿಂಗ್ ಇಲೆವನ್ ಕಡೆ ಹೋಗ್ಬಿಡ್ನು. ನಮ್ಮ ಪ್ಲೇಯಿಂಗ್ ಇಲೆವನ್ ಕಡೆ ಹೋದ್ರೆ ನಮ್ಮ RCB ಆ್ಯಸ್ ಇಟ್ ಇಸ್ ನಿಮ್ಗೆ ಗೊತ್ತಿದ್ದಂಗೆ ಓಪನಿಂಗ್ ಒಳಗೆ ಗ್ರೇಸ್ ಹ್ಯಾರಿಸ್ ಆ್ಯಂಡ್ ಸ್ಮೃತಿ ಮಂದನ ಹೇಳ್ತೀನಿ UPದವ್ರ ಮೇಲೆ ಯಾವ ಪರಿ ಹೊಡೆದಾಕಿಟ್ರೆ ಅಂದ್ರೆ ಇವ್ರು ಜಾಗ ಸುಖ ಚೇಂಜ್ ಮಾಡಂಗಿಲ್ಲ. ಯಾರು ಮೊದಲು ಆಯ್ತಿದ್ವಿ ನಾವು ಗ್ರೇಸ್ ಹ್ಯಾರಿಸ್ 3ನೇ ನಂಬರ್ ಪ್ಲೇಯರು. ಸೊ 1 ಡೌನ್ ಬರ್ತಾರೆ ಇವ್ರನ್ನ ಓಪನಿಂಗ್ ಬಿಟ್ಟಿವಿ ಚಲೋ ಆಡ್ತಾರಲ್ಲ ಎಲ್ಲ ಡೌಟ್ ಇತ್ತು. UPದವ್ರ ಮೇಲೆ ಏನು ನಾಯಕ್ ಹೊಡೆದ್ರು ಅವತ್ತಿನ ನಂತರ ಇವ್ರ ಜಾಗ ಮುಟ್ಲಕ್ಕಾಗಲ್ಲ, ಓಪನಿಂಗ್ ಸರ್ಸ್ಲಕ್ಕಾಗಲ್ಲ ಇವ್ರನ್ನ. ಅದಕ್ಕೆ ಸ್ಮೃತಿ ಮಂದನ ಅವ್ರು ಸರ್ಸ್ಲಕ್ಕಾಗಲ್ಲ. ಅದಕ್ಕೆ ಓಪನರ್ ಇವರೇ ಇರ್ತಾರೋ. ಒಂದು ಸ್ಮೃತಿ ಮಂದನ ಅವ್ರ ಜೊತೆ ಗ್ರೇಸ್ ಹ್ಯಾರಿಸ್ ಬಂದ್ರೆ 3ನೇ ನಂಬರ ಡ್ಯಾನ್ ಹೇಮಲತಾ, 4ನೇ ನಂಬರ್ ಐತಿ ಮಾನ್ಯ RCB ಅವ್ರು ಶಿಸ್ತಿದ್ರಾಗ ಗೌತಮ್ ನಾಯಕ್ ಅವರು, 5ಕ್ಕೆ ರಿಚಾ ಘೋಷ, 6ಕ್ಕೆ ಏನೈತಿ ಅರುಂಧತಿ, 6ಕ್ಕೆ ನಮ್ಮ ನೆಂಡನ್ ಡಿ ಕ್ಲಾರ್ಕ, 7ಕ್ಕೆ ಅರುಂಧತಿ ರೆಡ್ಡಿ, 8ಕ್ಕೆ ಏನೈತಿ ಇಲ್ಲಿ ಶ್ರೇಯಾಂಕ ಪಟೇಲ, 9ಕ್ಕೆ ಲಿನ್ಸನ್ ಸ್ಮಿತನ್ ಹಾಕೋರಿ, ಅಲ್ಲಿಗೆ ಬೇರೆ ಹಾಕೋರಿ 9ನೇ ನಂಬರ್ಗೆ. ಇನ್ನು 10ನೇ ನಂಬರ್ಗೆ ಏನೈತೆ ಇಲ್ಲಿ ರಾಧಾ ಅವ್ರು ಬರ್ತಾರೋ, ರಾಧಾ ಯಾದವ್ ಅವರು. 11ನೇ ನಂಬರ್ ನಮ್ಮ RCB ಹೊಸ ಕ್ರಶ್ ಆದಂತೆ ಲಾರೆನ್ ಬೆಲ್ ಅವ್ರು ಬರ್ತಾರೋ. ಸೊ ಇದು ನಮ್ಮ RCB ಪ್ಲೇಯಿಂಗ್ ಲೋನ. ನಿಮಗೆ ಅನಿಸುತ್ತೆ ಇವತ್ತಿನ ಪ್ಲೇಯಿಂಗ್ ಲೋನ್ ಇದಿರುತ್ತೆ ಅಥವಾ ಏನಾರು ಚೇಂಜ್ ಇರುತ್ತೆ? ಹಂಗೆ ಏನಾರ ನಿಮ್ಮ ಪ್ಲೇಯಿಂಗ್ ಲೋನ್ದಾಗ ಏನಾರ ಒಂದು ಚೇಂಜ್ ಇರ್ತಾರೆ ಅದನ್ನ ವಿಡಿಯೋ ತಗೋ ಕಮೆಂಟ್ ಮಾಡಿರಿ. ನೋಡು ನಿಮ್ಮ ಪ್ಲೇಯಿಂಗ್ ಲೋನ್ ಹೆಂಗೈತಿ, ನಿಮ್ಮ ಇಮ್ಯಾಜಿನೇಷನ್ ಹೆಂಗೈತಿ, ನಿಮ್ಮ ಕ್ರಿಯೇಟಿವಿಟಿ ಹೆಂಗೈತೆ. ಇನ್ನು ಪ್ರಿಡಿಕ್ಷನ್ ಕಡೆ ಬಂದ್ರೆ ಪ್ರಿಡಿಕ್ಷನ್ ಇವತ್ತು ನನ್ನ ಪ್ರಕಾರ ಮತ್ತೆ RCB ಅವ್ರು ಗೆಲ್ತಾ ಇರ್ತೆ. ಪಕ್ಕ ನಾವು ಆನ್ ದಿ ಪೇಪರ್ ನೋಡ್ರೆ ಒಂದು ಸ್ವಲ್ಪ RCB ಇಂಪ್ರೆಸಿವ್ ಕಾಣಿಸ್ಲತ್ತೆ. ಆದ್ರೆ ನೋಡ್ರಿ ಅಲ್ಲಿ ಹೆವಿ ಕಾಂಪಿಟೇಷನ್ ಐತಿ ಗುಜರಾತ್ ಟೀಮ್ನ. ಅದಕ್ಕೆ ನಾವು ಡಿವೈನ್ ಅವ್ರು ನೋಡ್ರಿ, ಡಿವೈನ್, ಬೆತ್ ಮುನಿ ಮತ್ತು ಆ್ಯಶ್ ಗಾರ್ಡ್ನರ್ ಮತ್ತು ಹೆವಿ ಪ್ಲೇಯರ್ಸ್ಗಳದಾರೆ ಎಲ್ಲ ಗುಜರಾತ್ದಾಗ. ಮತ್ತು ನಮ್ಮ ಕನಿಕಾ ಅಹುಜಾ ಅವ್ರದಾರು ಎಲ್ಲ. ಮತ್ತು ಜಾರ್ಜಿಯಾ ಬೇರೆ ನೆಕ್ಸ್ಟ್ ಲೆವೆಲ್ RCB ಟೀಮು ಇದು ಹೋದ್ರು ಒಂಥರ ಏನು
ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಕೈತೆ ನಾ ಅನ್ಕೋತೀನಿ ಈ WPL ಒಳಗೆ. ಎದಕ್ಕಾರ ಅಂತ ಟೀಮ್ ಎರಡು ಪ್ಲೇಯರ್ಸ್ ಅಂತ ಡೇಂಜರ್ಸ್ ಪ್ಲೇಯರ್ಸ್ ಹೋದಾರ ಎರಡು ಟೀಮ್ನಾಗ. ಈ ಟೀಮ್ ಆಗೈತಿ, ಈ ಟೀಮ್ ಸ್ಟ್ರಾಂಗ್ ಐತೆ ಹೇಳಕ್ಕೆ ಬರಲ್ಲ ಈ ಮ್ಯಾಚ್ನಾಗ. ಎದಕ್ಕಾರೆ ಎರಡು ಟೀಮ್ ಪ್ಲೇಯರ್ಸ್ ಸಾಕಾತಾಗ್ಯದಾರ. ಅಂದ್ರೆ ಆಡತ್ರೊಗ ನೋಡ್ತ್ರೊಗ ಅದಾರ, ಆಡತ್ರೊಗ ಅದಾರ ಮೇನ. ಸೊ ಅದಕ್ಕೆ ನೋಡಿ ಇವತ್ತು ಮ್ಯಾಚ್ ಏನೇನಾಗತ್ತೆ, ಇವತ್ತು ಮ್ಯಾಚ್ ಪ್ರಿಡಿಕ್ಷನ್ ನೀವು ವಿಡಿಯೋ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.